ಆದ್ರೆ ಇದಕ್ಕಿಂತ ಹೆಚ್ಚಾಗಿ ದೇವರು ಮಾಡಲು ನಿನ್ನಿಂದ ಬಯಸುವವನಾಗಿದ್ದಾನೆ. Hallelujah. Take more. ಇನ್ನು ಅನೇಕ ಬಾಣಗಳನ್ನು ತೆಗೆದುಕೋ. You know what I'm encouraging you is to pray more. ಅದರ ಅರ್ಥ ಏನು ಗೊತ್ತಾ? ಮೂರಲ್ಲ, ಇನ್ನೂ ಅಧಿಕವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ನೀವು. You know, whoever has prayed on their knees, ನಿಮ್ಮ ಮೊಣಕಾಲಲ್ಲಿ ಎಷ್ಟು ಜನ ಎಲ್ಲ ಪ್ರಾರ್ಥನೆ have ಮಾಡೋದು, never failed in their life. ಅವರ ಜೀವನದಲ್ಲಿ ಯಾವತ್ತೂ ಸೋಲನ್ನು ಅನುಭವಿಸಲೇ ಇಲ್ಲ. Hallelujah. My pastor in my Bible college used to say, ಬೈಬಲ್ ಕಾಲೇಜಲ್ಲಿ ಪಾಸ್ಟರ್ ಹೇಳ್ತಾ ಇದ್ರು, if you want to stand before people, ನೀನು ಜನರ ಮುಂದೆ ನೀನು ನಿಲ್ಲಬೇಕಾದ್ರೆ kneel before God. ದೇವರ ಮುಂದೆ ಮೊಣಕಾಲು ನೀನು ಊರಲೇಬೇಕು. Hallelujah. Hallelujah. That is the greatest victory. ಅದು ನಿಜವಾದಂತ ಒಂದು ಜಯಕರವಾದಂತ ಕಾರ್ಯವಾಗಿದೆ. She is taking only 3 arrows. ಇಲ್ಲಿ 3 ಬಾಣಗಳನ್ನು ತೆಗೆದುಕೊಳ್ತಾ ಇದ್ದಾರೆ. That's why Elisha got angry. ಎಲೀಷನಿಗೆ ಕೋಪ ಬಂತು. You should have taken 6 or 7. ನೀನು ಒಂದು 6-7 ಬಾಣಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು. So many times you would have got victory. ಯಾಕಂದ್ರೆ ಇನ್ನು ಅನೇಕ ಜಯ ನೀನು ಸಾಧಿಸಬೇಕಾಗಿತ್ತು. Our prayer is you will not end this prayer. ಈ ಪ್ರಾರ್ಥನೆ ಇಲ್ಲಿಗೆ ಮುಗಿಯೋದಿಲ್ಲ. Hallelujah. Hallelujah. God will give you victory. ಇಲ್ಲಿ ಬರುವಂತ ದಿವಸಗಳಲ್ಲಿ ನೀವು ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಗೆ ಒಂದು ಜಯವನ್ನು ದೇವರು He will ಕೊಡುವನಾಗಿರ್ತಾನೆ. give you victory after victory. ನೀವು ಜಯಕ್ಕೆ ಜಯವನ್ನು ಕೊಡುವನಾಗಿರುತ್ತಾನೆ. But you have to pray. ಆದ್ರೆ ನಾವು ಎದ್ದು ಪ್ರಾರ್ಥಿಸಬೇಕು. Because you should know that we are at a war. ನಿಮಗೆಲ್ಲರಿಗೂ ಗೊತ್ತಾಗಬೇಕು, ನಾವು ಯುದ್ಧ ರಣರಂಗದಲ್ಲಿ ನಿಂತಿದ್ದೇವೆ. Our war is not against the flesh and the blood. ನಮಗಿರುವಂತ ಯುದ್ಧವು ಮನುಷ್ಯಕ್ಕೂ ರಕ್ತಕ್ಕೂ ಇರುವಂತದಲ್ಲ. It is against the principalities and the powers of darkness. ನಮಗಿರುವಂತ ಹೋರಾಟ ಅಂಧಕಾರ ಶಕ್ತಿಗಳ ಮೇಲೆ, ಅಧಿಕಾರದ ದೊರೆತನಗಳ ಮೇಲೆ ಆಗಿದೆ. And Paul says our weapons of warfare, it is not carnal. ಆದ್ರೆ ನಮಗಿರುವಂತ ಈ ಯುದ್ಧವು ತುಂಬಾ ಸಣ್ಣದಲ್ಲ. It has the power to bring down strongholds. ಅಂದ್ರೆ ಈ ಒಂದು ಯುದ್ಧಕ್ಕೆ ದೊಡ್ಡ ದೊಡ್ಡ ಕಾರ್ಯ